ಪ್ರಧಾನಿಗೂ ಕೊಡದೆ ಇರೋ ಸೆಕ್ಯೂರಿಟಿನ ಕೊಟ್ಟು ಕಾಳಿನ ಕರ್ಕೊಂಡು ಹೋಗ್ತಿದ್ರು ಸ್ವಾಮಿ. ಇಡೀ ಊರೇ ಅವನ್ನ ರಾಕ್ಷಸ ಅಂತಿದ್ರೆ ಆ ರಾಕ್ಷಸನ ದೇವರು ಅಂತ ಪೂಜಿಸೋ ಹುಚ್ಚ ಅಭಿಮಾನಿ ಒಬ್ಬ ಇದ್ದ. ಎಲ್ಲ ಧ್ರುವಣ್ಣ ಅಭಿಮಾನಿಗಳಿಗೂ ಚಿತ್ರ ಪ್ರೇಮಿಗಳಿಗೂ ಎಲ್ಲರಿಗೂ ಒಂದು ರಸದೌತಣ ಅಂತಾನೆ ಹೇಳ್ಬೋದು. ಚಿತ್ರ ಅಂತೂ 100ಕ್ಕೂ 100 ಚೆನ್ನಾಗಿದೆ. ಅದಕ್ಕೆ ಸಾಕ್ಷಿ ನಮ್ಮ ಸದಾಮಣ್ಣ. ಇವತ್ತು KD ಸಿನಿಮಾಗೆ ನಿನ್ನೆ ಸುಮಾರು ಬಡ ಕುಟುಂಬಗಳಿಗೆ 10 ಆಟ ವಿತರಣೆ ಮಾಡಿದ್ದಾರೆ ಮತ್ತು ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ. ಜನಗಳು ಥಿಯೇಟರ್ ಬರೋದೇ ಬಿಟ್ಬಿಟ್ಟಿದ್ದಾರೆ. ಬಟ್ ಈಗ ಏನಾಗಿದೆ ಅಂದರೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಏನಿದ್ದಾರೆ, ನಮ್ಮ ಧ್ರುವ ಸರ್ಜಾ ಅವರ ರಾಜ್ಯಾಧ್ಯಕ್ಷರಾದಂತಹ ಮಹಾನ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇಶಾದ್ಯಂತ ಬಿಡುಗಡೆ ಆಗಿದೆ. ಇವತ್ತು ನಾನು ಮೊದಲೇ ಆಟ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿತ್ತು. ನಾನು ಟಿ ವಿನಲ್ಲಿ ನೋಡಿದೆ, ಆ ರಿವ್ಯೂಸ್ ಎಲ್ಲ ನೋಡಿದೆ. ಭಾಳ ಅದ್ಭುತವಾಗಿ ಬಂದಿದೆ ಅಂತೇಳಿ ಆ ರಿವ್ಯೂಸ್ನ ಕೇಳಿ ಖುಷಿ ಆಯಿತು. ಸ್ಯಾಂಡಲ್ವುಡ್ ನ ಬಹು ನಿರೀಕ್ಷಿತ ಚಿತ್ರ KD ಚಿತ್ರ ಈಗ ದೇಶದಾದ್ಯಂತ ಎಲ್ಲೆಡೆಯೂ ಕೂಡ ಅಬ್ಬರದಿಂದ ಬಿಡುಗಡೆಯಾಗಿದೆ. ಅವರ ಪ್ರೇಕ್ಷಕರು ಈ ಒಂದು ಚಿತ್ರ ನೋಡಲು ಮುಗಿ ಬೀಳ್ತಾ ಇದ್ದಾರೆ. KD ಚಿತ್ರದಲ್ಲಿ ನಾಯಕ ನಟನಾಗಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟಿಸಿದ್ದಾರೆ. ಈ ಒಂದು ಚಿತ್ರದ ನಿರ್ದೇಶನವನ್ನ ಜೋಗಿ ಖ್ಯಾತಿಯ ಪ್ರೇಮ್ ಮಾಡಿದ್ದಾರೆ. ಈ ಒಂದು ಚಿತ್ರ ಅಪಾರ ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಈ ಚಿತ್ರದಲ್ಲಿ ಬಾಲಿವುಡ್ ನ ಖ್ಯಾತ ನಟ ಸಂಜಯ್ ದತ್, ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಸುದೀಪ್, ರಮೇಶ್ ಅರವಿಂದ್, ರವಿಶಂಕರ್ ಹೀಗೆ ದೊಡ್ಡ ನಟರೇ ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ನಾಯಕಿಯಾಗಿ ಗ್ರೀಷ್ಮಾ ನಾಣಯ್ಯ ಈ ಒಂದು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಅಪಾರ ನಿರೀಕ್ಷೆಗಳನ್ನ ಹುಟ್ಟುಹಾಕಿದಂತ ಚಿತ್ರ ಅಂತೂ ಇಂತೂ ಬಿಡುಗಡೆಯಾಗಿದೆ. ಇದಕ್ಕೆ ರಾಜ್ಯದಾದ್ಯಂತ ಭರ್ಜರಿಯಾದಂತ ಓಪನಿಂಗ್ ಸಿಕ್ಕಿದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಚಿತ್ರಮಂದಿರದಲ್ಲೂ ಕೂಡ ಭರ್ಜರಿಯಾದಂತ ಓಪನಿಂಗ್ ಸಿಕ್ಕಿದೆ. ಈ ಒಂದು ಚಿತ್ರಕ್ಕೆ 3 ದಿನಗಳ ಕಾಲ ಈಗಾಗಲೇ ಟಿಕೆಟ್ಗಳು ಬುಕ್ ಆಗಿದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸಾಮ್ರಾಟ್ ಮಹಾನ್ ರವರು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಈ ಒಂದು ಚಿತ್ರಮಂದಿರದಲ್ಲಿ ಆಯೋಜಿಸಿದ್ದರು. ಅತ್ತಿಬೆಲೆಯ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಭಾಗವಹಿಸಿ ಈ ಒಂದು ಚಿತ್ರಕ್ಕೆ ಶುಭ ಹಾರೈಸಿದರು. ಇನ್ನು ಚಿತ್ರ ಬಿಡುಗಡೆಗೂ ಮುನ್ನ 10 ಬಡ ಕುಟುಂಬಗಳಿಗೆ 10 ಆಟೋಗಳನ್ನ ಸಾಮ್ರಾಟ್ ಮಹಾನ್ ವಿತರಣೆ ಮಾಡಿದ್ದರು. ಹಾಗೆಯೇ ವಿಶೇಷವಾಗಿ ಈ ಒಂದು ಚಿತ್ರವನ್ನ ನೋಡಲು ಬರುವಂತ ಎಲ್ಲ ಪ್ರೇಕ್ಷಕರಿಗೂ ಬೆಳಗಿನಿಂದ ಸಂಜೆಯವರೆಗೂ ಭರ್ಜರಿಯಾದಂತ ಬಿರಿಯಾನಿಯನ್ನ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಧ್ರುವ ಸರ್ಜಾ ನಟಿಸಿರುವಂತಹ KD ಚಿತ್ರ ಈಗ ಭರ್ಜರಿ ಓಪನಿಂಗ್ ಅನ್ನ ಕಂಡಿದೆ. ಅತ್ತಿಬೆಲೆಯಲ್ಲಿ ಇದರ ಮೊದಲನೇ ಶೋಗೆ ಅಪಾರ ಸಂಖ್ಯೆಯಲ್ಲಿನ ಅಭಿಮಾನಿಗಳು ಜಮಾವಣೆಗೊಂಡಿದ್ದರು. ಪಟಾಕಿಗಳನ್ನ ಸಿಡಿಸಿ ಈ ಒಂದು ಕಟೌಟ್ಗಳಿಗೆ ವಿಶೇಷವಾದಂತ ಅಲಂಕಾರವನ್ನ ಮಾಡಿ ಈ ಒಂದು ಭರ್ಜರಿ ಓಪನಿಂಗ್ ಅನ್ನ ನೀಡಲಾಯಿತು. ಈ ಒಂದು ಚಿತ್ರ ದಿನೋತ್ಸವವನ್ನ ಆಚರಿಸಲಿ ಅಂತೇಳಿ ಪ್ರೇಕ್ಷಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿದ್ದಂತಹ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿರುವಂತಹ ಸಾಮ್ರಾಟ್ ಮಹಾನ್ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಕಾರ್ಯಕ್ರಮದ ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ. ಎಲ್ಲ ಧ್ರುವಣ್ಣ ಅಭಿಮಾನಿಗಳಿಗೂ ಚಿತ್ರ ಪ್ರೇಮಿಗಳಿಗೂ ಎಲ್ಲರಿಗೂ ಒಂದು ರಸದೌತಣ ಅಂತಾನೆ ಹೇಳ್ಬೋದು. ಚಿತ್ರ ಅಂತೂ 100ಕ್ಕೂ 100 ಚೆನ್ನಾಗಿದೆ. ಅದಕ್ಕೆ ಸಾಕ್ಷಿ ನಮ್ಮ ಸದಾಮಣ್ಣ, ನಮ್ಮ ಸೀನಣ್ಣ, ನಮ್ಮ ತಂದೆಯವರು, ನಮ್ಮ BM ಅಣ್ಣ ಆಗಿರ್ಬೋದು, ಸುಬ್ರಹ್ಮಣ್ಯ ಅಣ್ಣ ಆಗಿರ್ಬೋದು, ಅದೇ ರೀತಿ ಸೋನಿ ಅಣ್ಣ ಆಗಿರ್ಬೋದು, ಸಾಕಷ್ಟು ಜನ, ನಮ್ಮ KP ರಾಜಣ್ಣವರು ಸಹ ಬಂದೋದ್ರು. ಅದಾದಮೇಲೆ ನಮ್ಮ ಹೋಬಳಿಯ ಸಾಕಷ್ಟು ನಾಯಕರುಗಳು ಸಹ ಬಂದೋದ್ರು. ಅದಾದಮೇಲೆ ಧ್ರುವಣ್ಣ ಅವ್ರ ಅಭಿಮಾನಿಗಳು ಬರೀ ಬ್ಯಾನರ್ ಕಟ್ಟೋದಾಗಿರಲಿ, ಟ್ಯಾಟೋ ಹಾಕ್ಸ್ಕೊಳ್ಳೋದಾಗಿರಲಿ, ವಾಲ್ ಪೋಸ್ಟರ್ಗಳು ಇಟ್ಕೊಳ್ಳೋದಾಗಿರಲಿ, ಇದನ್ನು ಹೊರತುಪಡಿಸಿ ಧ್ರುವಣ್ಣ ಅವ್ರ ಅಭಿಮಾನಿಗಳು ಎಲ್ಲಿ ಕಾಣಿಸ್ಕೊತಾರೆ ಅಂದರೆ ಭಾಷೆ ವಿಚಾರ, ನದಿ ವಿಚಾರ ಆಗಿರಲಿ, ಕನ್ನಡದ ಅಸ್ಮಿತೆ ವಿಚಾರ ಆಗಿರಲಿ, ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆದಾಗಿರಲಿ, ಅದಾದಮೇಲೆ ಸಮಾಜದ ಕಳಕಳಿಯನ್ನು ಇಟ್ಕೊಂಡು ಧ್ರುವಣ್ಣ ಅವರ ಅಭಿಮಾನಿಗಳು ಕೆಲಸ ಮಾಡ್ತಾ ಇರೋದು. ಅದು ನಾನು ಮಾಡ್ತಾ ಇರೋದು. ನಾನು ಒಂದು ಅಚ್ಚೆ ಹಾಕ್ಸ್ಕೊಳ್ಳೋ ಒಂದು ಪಟ್ಟಿಗೆ ಸೇರಿದವನಲ್ಲ, ವಾಲ್ಪೇಪರ್ ಇಟ್ಕೊಳ್ಳೋಂಥ ಪಟ್ಟಿಗೆ ಸೇರಿದವನು ಅವ್ನು ನಾನಲ್ಲ. ನಾನು ಯಾವ ಥರ ಅಂತ ಹೇಳಿದ್ರೆ, ಧ್ರುವಣ್ಣ ಒಂದು ಟೈಮ್ ಬಂದರೆ ಮುಂದಿನ ದಿನಗಳಲ್ಲಿ ನನ್ನ ಹೆಸರು ಅಚ್ಚೆ ಹಾಕ್ಸ್ಕೋಬೇಕು, ಆ ಥರ ಬದುಕುವಂಥ ಕ್ಯಾರೆಕ್ಟರ್ ನಂದು. ಒಂದು ಸತಿ ಹೇಳಿದ್ದೆ, ಒಂದು ಮಾತು ಕೊಟ್ಟಿದ್ದೆ, 10 ಆಟೋಗಳನ್ನು ಸಿನಿಮಾ ಬಿಡುಗಡೆಗೆ. ಈ ಮಾತು ಸೀನಣ್ಣವ್ರ ಮುಂದೆ, ಸದಾಮಣ್ಣವ್ರ ಮುಂದೆ ಭಾಳ ಪ್ರೌಡಾಗಿ ಹೇಳ್ಕೊಳ್ಳೋದು ನನಗೆ ಖುಷಿ. ಏನಪ್ಪ ಅಂತ ಹೇಳಿದ್ರೆ, ಇಡೀ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಕಲಾವಿದನ ಸಿನಿಮಾ ಬಿಡುಗಡೆಗೆ 10 ಆಟೋಗಳನ್ನು ಉಚಿತವಾಗಿ ಕೊಟ್ಟಿರೋದು ಇದು ಧ್ರುವಣ್ಣವರ ಅಭಿಮಾನಿಗಳ ಒಂದು ಗರಿಮೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಊಟದ ಮಿತಿ ಇಲ್ಲ. ಇವತ್ತು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ.
ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ತಾವೆಲ್ಲರೂ ಕೂಡ ಗಮನಿಸಿದರೆ ಇವಾಗ ಎಲ್ಲರೂ ಕೂಡ ನಮ್ಮ ಹಿರಿಯರು ಭೀಮರಣ್ಣ ಎಲ್ಲರೂ ಕೂಡ ಬಂದು ಅನ್ನದಾನದಲ್ಲಿ ಪಾಲ್ಗೊಂಡ್ರು. ಇವತ್ತು 5,000ಕ್ಕೂ ಹೆಚ್ಚು ಜನ ಮಧ್ಯರಾತ್ರಿ 11:30 12 ಗಂಟೆವರೆಗೂ ಊಟದ ವ್ಯವಸ್ಥೆ ಇರ್ತಾಯಿದೆ. ದಯಮಾಡಿ ಎಲ್ಲರೂ ಬರ್ಬೋದು. ಗ್ರಾಮ ದೇವತೆ ಪಟಾಲಮ್ಮ ತಾಯಿಗೆ ಸುಮಾರು 25 ಕುರಿಗಳನ್ನು ಪೂಜೆ ರೂಪವಾಗಿ ಕೊಟ್ಟು ಆ ಪ್ರಸಾದವನ್ನು ಎಲ್ರಿಗೂ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ಒಂದಷ್ಟು ಜನ ನೆಗೆಟಿವ್ ಮೀಮ್ಸ್ ಮಾಡೋದು, ಟ್ರೋಲ್ ಮಾಡೋದು, ತಂದೆ ತಾಯಿಗೆ ಇಟ್ಟು ಹಾಕ್ರೋ, ಫಸ್ಟು ಅಪ್ಪ ಅಮ್ಮನ ನೋಡ್ಕೊಳ್ರು ಅಂತ ನೆಗೆಟಿವ್ ಕಮೆಂಟ್ ಹಾಕುವಂಥ ಒಂದು ದಡ್ರಿಗೆ ನಾನು ಏನು ಹೇಳೋದು, ಇವತ್ತು ಅತ್ತಿಬೇಲೆ ಗೌರಿಶಂಕರ್ ಟ್ಯಾಕಿಸ್ ಹತ್ರ ಬಂದು ನೋಡ್ರೆ ಗೊತ್ತಾಗುತ್ತೆ. ಬರೀ ಅಪ್ಪ ಅಮ್ಮನಿಗೆಲ್ಲ ಇಡೀ ಅತ್ತಿಬೇಲೆ ಊರಿಗೆ ಹೋಬಳಿಗೆ ಊಟ ಹಾಕ್ತಾಯಿದ್ದೀವಿ ಅಂತ ಮುಟ್ಟಾಳ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ ಆಟೋ ಚಾಲಕರಿಗೆ ಸಮವಸ್ತ್ರ 500ಕ್ಕೂ 1000ಕ್ಕೂ ಹೆಚ್ಚು ಜನ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೊಟ್ಟಿದ್ದೀವಿ. ಅದಾದಮೇಲೆ ಧ್ರುವಣ್ಣವ್ರ ಪರವಾಗಿ 25 ಲಕ್ಷ ಏನು ಆಟೋ ಚಾಲಕರಿಗೆ ದೇಣಿಗೆಯನ್ನು ನೀಡಿದರು. ಅತ್ತಿಬೇಲೆಯಲ್ಲೂ ಸಹ ಅತ್ತಿಬೇಲೆ ಹೋಬಳಿಯಲ್ಲೂ ಸಹ ಆಟೋ ಚಾಲಕರಿಗೆ ಉಚಿತವಾಗಿ ಗ್ಯಾಸ್ ಹಾಕ್ಸುವಂತ ಕೆಲಸ ಮಾಡಿದ್ದೀವಿ. ಹಾಗೆ ಈ ಒಂದು ಚಿತ್ರ ಬಿಡುಗಡೆಯ ಸಂದರ್ಭದಲ್ಲಿ ಆನೇಕಲ್ನ ಮುಖಂಡರುಗಳಾದಂತಹ ಸೋನಿ ನಾಗರಾಜ್, ಹಾಗೆ JDS ನ ಮುಖಂಡರಾದಂತಹ KP ರಾಜು, ಹಾಗೆ ಮಂಜುನಾಥ್ ದೇವ, ಪಟಾಫಟ್ ರವಿ, ಶ್ರೀನಿವಾಸ, ಮುನಿರಾಜು ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡಿ ಇನ್ನಷ್ಟು ಮುಖಂಡರುಗಳು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಏನು ಈ ದಿನ ವಿಶ್ವಾದ್ಯಂತ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಸಿನಿಮಾ 4,000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಈ ದಿನ ಬಿಡುಗಡೆಯಾಗಿದೆ. ಚಿತ್ರ ಬಿಡುಗಡೆಯಾಗಿ ಅತ್ತಿಬೇಲಿನಲ್ಲೇನು ನಮ್ಮ ಸಹೋದರ ಮಹಾನ್ರವರು ಸುಮಾರು ನೆನೆ ಒಂದು 25 ಕುರಿಗಳನ್ನು ಪಟಾಲಮ್ಮ ತಾಯಿಗೆ ದೇವಿಗೆ ಅರ್ಪಿಸಿ ಅಂದಾನ ಇಟ್ಕೊಂಡಿದ್ದಾರೆ. ಹಾಗೆ ಅದೇ ರೀತಿ 10 ಇಡೀ ಭಾರತ ದೇಶದಲ್ಲಿ ಮೊದಲ ಬಾರಿ ಇರ್ಬೋದು 10 ಉಚಿತ ಆಟಗಳನ್ನು ಸಹ ಇವತ್ತು ನಮ್ಮ ಮಹಾನ್ ಮತ್ತು ಅವರ ಸ್ನೇಹಿತರ ತಂಡ ಕೊಡ್ತಾ ಇದ್ದಾರೆ. ಶ್ಲಾಘನೀಯ ಕಾರ್ಯಗಳು ಮತ್ತು ಅನುದಾನ ಅಂಥದ್ದು ತುಂಬ ಉತ್ತಮವಾದ ಕೆಲಸ, ಅನುದಾನ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಹಾಗೆ ಸಹೋದರ ಮಹಾನ್ರವರು ಯಾವುದೇ ಒಂದು ಸಾಮಾಜಿಕ ಚಟುವಟಿಕೆಗಳು ಇದೇ ರೀತಿ ಮುಂದುವರಿಸಲಿ, ಸಿನಿಮಾ ಚೆನ್ನಾಗಿ ಹಿಟ್ಟಾಗಲಿ ಅಂತ ನಾವು ಅತ್ತಿಬೇಲೆಯ ಎಲ್ಲ ನಮ್ಮ ಮಹಾನ್ ಮತ್ತು ಸ್ನೇಹಿತರಿಗೆ ನಾವು ಹಾರೈಸ್ತೀವಿ. ಧ್ರುವ ಸರ್ಜಾ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಕಥೆಗಳನ್ನು ತೆಗೆದು ಇನ್ನೂ ಹೆಚ್ಚಿನ ರೀತಿ ಎತ್ತರದಲ್ಲಿ ಬೆಳೀಲಿ, ಕನ್ನಡ ಚಿತ್ರಗಳು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ, ಅದು ನಾವು ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀವಿ. ಧ್ರುವ ಸರ್ಜಾ ಅವ್ರದ್ದು KD ಚಿತ್ರ ಈ ದಿನ ರಿಲೀಸ್ ಆಗಿದೆ. ವಿಶ್ವದಾದ್ಯಂತ ಪ್ರಖ್ಯಾತಿ ಹೊಂದಲಿ, 100 ದಿನ ಓಡಲಿ. ನಮ್ಮ ಸ್ನೇಹಿತರು, ಸಹೋದರರು, ಮಹಾನವರು ಸುಮಾರು ಒಂದು 2-3 ತಿಂಗಳಿಂದನೇ ಇದ್ರ ಪ್ರಿಪೇರ್ ಮಾಡಿಕೊಂಡು ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಬಡವರಿಗೆ ಆಟೋಗಳು ಕೊಟ್ಟಿದ್ದಾರೆ, ಅನ್ನದಾನ ಮಾಡ್ತಿದ್ದಾರೆ. ಆಕ್ಷನ್ ಪ್ರಿನ್ಸ್ ಯಾವ ರೀತಿ ಬೆಳೆದ್ರೋ ನಮ್ಮ ಸಹೋದರ ಮಹಾನು ಹಾಗೆ ಬೆಳೀಲಿ, ಅವ್ರ ದೇವ್ರು ಒಳ್ಳೇದು ಮಾಡಲಿ. ಜೈ ಕರ್ನಾಟಕ ಮಾತೆ. ಇವತ್ತು ಅತ್ತಿಬೇಲೆಯಲ್ಲಿ ಒಂದು ಹಬ್ಬದ ವಾತಾವರಣ. ನಾವು ಹುಟ್ಟಿದಾಗ್ಲಿಂದನೂ ಇಂಥ ವಾತಾವರಣಗಳು ತುಂಬ ಕಡಿಮೆ ನೋಡಿದ್ದು. ಆಗ ರಾಜ್ಕುಮಾರ್ ಅವ್ರ ಫಿಲಮ್ ಆಗಿರ್ಬೋದು, ವಿಷ್ಣುವರ್ಧನ್ ಅವ್ರ ಫಿಲಮ್ ಆಗಿರ್ಬೋದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಫಿಲಮ್ ಆದವಾಗ ಈ ಥಿಯೇಟ್ರು ತುಳುಕ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಜನಗಳು ಥಿಯೇಟ್ರಿಗೆ ಬರೋದೇ ಬಿಟ್ಬಿಟ್ಟಿದ್ದಾರೆ. ಬಟ್ ಈಗ ಏನಾಗಿದೆ ಅಂದರೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳೇನಿದ್ದಾರೆ, ನಮ್ಮ ಧ್ರುವ ಸರ್ಜಾ ಅವರ ರಾಜ್ಯಾಧ್ಯಕ್ಷರಾದಂತಹ ಮಹಾನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಡವರಿಗೆ ಒಂದು ಕುಟುಂಬ ಬದುಕೋದಕ್ಕೋಸ್ಕರ, ಪರ್ಮನೆಂಟಾಗಿ ಬದುಕೋದಕ್ಕೋಸ್ಕರ ಒಂದು ಆಟೋವನ್ನು ತೆಗೆದುಕೊಟ್ಟಿದ್ದಾರೆ. ಆ ಒಂದು ಆಟೋದಿಂದ ಅವ್ರ ಕುಟುಂಬ ತಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ತದೆ. ಆ ಥರ ಒಳ್ಳೆ ಕೆಲಸಗಳನ್ನ ಧ್ರುವ ಸರ್ಜಾ ಅಭಿಮಾನಿಗಳು ಮಾಡ್ತಾಯಿದ್ದಾರೆ. ಆಮೇಲೆ ಅವ್ರಿಗೆ ಸಮವಸ್ತ್ರ ಕೊಡ್ತಾ ಇದ್ದಾರೆ ಆಟೋ ಡ್ರೈವರ್ಗಳಿಗೆ. ಮತ್ತು ಮೊನ್ನೆ ಇದು ನಮ್ಮ ಪುರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಕಿಟ್ ಕೊಟ್ಟಿದ್ದಾರೆ, ಅದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇದೇ ರೀತಿ ಒಳ್ಳೆ ಕೆಲಸ ತುಂಬ ಜನಗಳು ಮಾಡಲಿ. ಅತ್ತಿಬೇಲೆಯಲ್ಲಿ ಇನ್ನೂ ಒಳ್ಳೊಳ್ಳೆ ಫಿಲಮ್ಗಳು ಬರಲಿ, ಕನ್ನಡ ಇಂಡಸ್ಟ್ರಿ ಚಲನಚಿತ್ರ ಮಂಡಳಿ ಅತಿ ದೊಡ್ಡದಾಗಿ ಬೆಳೀಲಿ. ಧ್ರುವ ಸರ್ಜಾ ಅಭಿಮಾನಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ದೇವಣ್ಣನವರ ಪುತ್ರ ಮಹಾನ್ ಅವರ ನೇತೃತ್ವದಲ್ಲಿ ಅತ್ತಿಬೇಲೆಯಲ್ಲಿ ಅದ್ಧೂರಿಯಾಗಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಈ ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಬಿರಿಯಾನಿ ಎಲ್ಲ ಜನಗಳಿಗೂ ಬಡವರಿಗೆ ಅನ್ನದಾನ ಮಾಡಿಕೊಂಡು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಇಡೀ ಆನೇಕಲ್ ತಾಲೂಕಿನಲ್ಲಿ ಅತ್ತಿಬೇಲೆಯಲ್ಲಿ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಎಲ್ಲ ಅತ್ತಿಬೇಲೆ ಎಲ್ಲ ಗ್ರಾಮಸ್ಥರ ಒಂದು ವಿಶ್ವಾಸದೊಂದಿಗೆ ಅತ್ತಿಬೇಲೆಯಲ್ಲಿ ಅದ್ದೂರಿಯಾಗಿ ಹಬ್ಬದ ವಾತಾವರಣ ರೀತಿ ಅತ್ತಿಬೇಲೆಯಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮವನ್ನು ನಮ್ಮ ಮಾಡಿದ ಮಹಾನ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮ ಮಾಡಿ ಆ ಭಗವಂತ ಪಟಾಲಮ್ಮ ಅವರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತೀವಿ. ಇನ್ನು ಈ ಒಂದು ಚಿತ್ರವನ್ನ ವೀಕ್ಷಿಸಿ ಬಂದಂತ ಪ್ರೇಕ್ಷಕ ಈ ಒಂದು ಚಿತ್ರಕ್ಕೆ ಫಿದಾ ಆಗಿದ್ದ. ಆಕ್ಷನ್ ಪ್ರಿನ್ಸ್ ನ ನಟನೆ ಮನ ರೋಮಾಂಚನವಾಗುವಂತೆ ಮಾಡಿದೆ ಅಂತೇಳಿ ಪ್ರೇಕ್ಷಕ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ. ಇನ್ನು ಈ ಒಂದು ಸಂದರ್ಭದಲ್ಲಿ ಇತರೆ ಮುಖಂಡರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ವಿತರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ದಿನಸಿ ಕಿಟ್ಗಳನ್ನು ಒಂದು 100 ಜನಕ್ಕೆ ವಿತರಣೆ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮಹಾನ್ ಸಾಮ್ರಾಟ್ಗೆ ಒಳ್ಳೇದು ಮಾಡಲಿ. ಮುಂದಿನ ದಿನ
ಒಳ್ಳೆಯ ಯುವ ನಾಯಕನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಏನಿವತ್ತು ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಬಳಗ ತುಂಬಾ ಉತ್ಸಾಹಕರಾಗಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏಪ್ರಿಲ್ 30 ಈ ದಿನ KD ಮೂವಿಯನ್ನು ಅತ್ತಿಬೆಲೆಯಲ್ಲಿ ಒಂದು ತೆರೆ ಮೇಲೆ ಕಂಡಿದೆ. ಈ ಅತ್ತಿಬೆಲೆಯಲ್ಲಿ ಇವತ್ತೊಂದು ಜಾತ್ರೆ ಥರ ಇದೆ. ಯಾಕಂದರೆ ಈ ನಮ್ಮ ಏನು ಧ್ರುವ ಸರ್ಜಾ ಅವರ ಅಭಿಮಾನಿ ಬಳಗದ ಅಧ್ಯಕ್ಷ ಮಹಾನ್ ಸಾಮ್ರಾಟ್ ಅವರು ಒಂದು ಈ ಅತ್ತಿಬೆಲೆಯಲ್ಲಿ ಒಂದು ಜಾತ್ರೆ ಥರ ಮಾಡ್ತಾಯಿದ್ದಾರೆ. ಹಾಗೆ ಈ ಮೂವಿಗೆ ಬಂದಂಥ ಎಲ್ಲ ಇವರು ಜನ ಬಂದು ಒಂದು ಮೂವಿಯನ್ನು ವೀಕ್ಷಣೆ ಮಾಡಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಹಾಗೆ ಆ ಚಿತ್ರತಂಡಕ್ಕೂ ಮತ್ತು ಈಗ ನಮ್ಮ ಹುಡುಗ ಮಹಾನ್ ಸಾಮ್ರಾಟ್ ಅವ್ರಿಗೆ ಆ ಭಗವಂತ ದೇವರು ಎಲ್ಲ ಕೊಡಲಿ. ಇನ್ನೂ ಮುಂದಿನ ದಿನಗಳಲ್ಲಿ ಆ ಹುಡುಗ ನಾವು ಉನ್ನತ ಸ್ಥಾನಕ್ಕೆ ಹೋಗಿ ಅದು ಅತ್ತಿಬೆಲೆಯಲ್ಲಿ ಬಂದು ಅವ್ರ ಅಭಿಮಾನಿಗಳ ಜೊತೆ ಎಲ್ಲ ನೋಡಿತ್ತಂತೂ ಭಾಳ ಖುಷಿ ಆಯಿತು. ಆ್ಯಕ್ಟಿಂಗ್ ಅಂತೂ ಚಿಂದಿ, ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಸಕ್ಕತ್ತಾಗಿ ತೋರಿಸಿದ್ದಾರೆ. ಎಲ್ಲೂ ಬೋರ್ ಆಗೋ ಅಂಥ ಸಿನಿಮಾ ಅಲ್ಲ. ಪ್ರೇಮ್ ಸರ್ ಅಂತೂ ಅದ್ಭುತವಾಗಿ ಸಿನಿಮಾನ ಮಾಡಿದ್ದಾರೆ. ಸಾಂಗ್ಗಳಾಗಿರ್ಬೋದು, ಫೈಟ್ಗಳು, ಪ್ರತಿಯೊಂದು ಸೀನ್ಗಳು ಎಲ್ಲೂ ಬೋರ್ ಆಗಲ್ಲ. ಫಸ್ಟಿಂದ ಇಂಟರ್ವ್ಯೂಲ್ ಗಂಟೆ ಏನಾಗುತ್ತೆ ಅನ್ನೋ ಕುತೂಹಲ ಸಕ್ಕತ್ತಾಗಿದೆ ಸಿನಿಮಾದಲ್ಲಿ. ಒಳ್ಳೆ ಸಿನಿಮಾ, ಒಳ್ಳೆ ಟೈಮಲ್ಲಿ ರಿಲೀಸ್ ಆಗಿದೆ. ಸಕ್ಸಸ್ ಕಾಣಬೇಕು. ಇದು ಬರೀ 100 ದಿನ ಅಂತಲ್ಲ, ವರ್ಷಾನುಗಟ್ಟಲೆ ಓಡಬೇಕು ಅಂತ, ವರ್ಷಾನುಗಟ್ಟಲೆ ಓಡಬೇಕಿದು ಸಿನಿಮಾ. ಇದೊಂದು ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಬ್ರೇಕು ಸಿನಿಮಾ ಇದು. ಆ್ಯಕ್ಚುಲಿ ಇನ್ನೊಂದು ನೆಕ್ಸ್ಟ್ ಶೋಗೆ ಹೋಗಬೇಕು ನಾನು, ಮನೆ ಹತ್ರ ಹೋಗಿ ವೈಫ್ ಜೊತೆ ಫ್ಯಾಮಿಲಿ ಜೊತೆ ನಾನು ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ. ಭಾಳ ಅದ್ದೂರಿಯಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಏನಪ್ಪ ಅಂದರೆ ಆಟೋ ಚಾಲಕರಿಗೆ ಒಂದು 10 ಆಟೋಗಳನ್ನು ಕೊಡ್ತಾ ಇದ್ದಾರೆ. ಅವ್ರ ಮೇಲಿರುವಂಥ ಗೌರವ ಒಂದಷ್ಟು ಜನಕ್ಕೆ ಜೀವನನ ಕಟ್ಕೊಡ್ತಾ ಇದ್ದಾರೆ. ಅದು ಒಂದು ಸಂತೋಷ ವಿಚಾರ. ಆ ವಿಚಾರದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ, ಅದು ಇನ್ನೂ ಒಳ್ಳೆಯ ವಿಚಾರ. ಇನ್ನು ನಾನು ಮೋಹನ್ ಸರ್ ಹಾಗೆ ನಮ್ಮ ಸತೀಶ್ ಜೊತೆ ಎಲ್ಲ ಇವರೆಲ್ಲ ಒಟ್ಟಿಗೆ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಇವ್ರ ಜೊತೆ ಎಲ್ಲ ಹಂಚ್ಕೊಂಡಿದ್ದು ಇನ್ನೂ ಬಹಳ ಖುಷಿ ಆಗಿದೆ. ಒಟ್ಟಿನಲ್ಲಿ ಬಹು ನಿರೀಕ್ಷಿತ ಚಿತ್ರ KD ಚಿತ್ರ ಈಗ ದೇಶದಾದ್ಯಂತ ಬಿಡುಗಡೆ ಆಗಿದೆ. ರಾಜ್ಯದಲ್ಲೇ 3,000 ಸ್ಕ್ರೀನ್ಗಳಲ್ಲಿ ಈ ಒಂದು ಚಿತ್ರ ಬಿಡುಗಡೆಯಾಗಿದೆ ಅನ್ನುವಂಥ ಮಾಹಿತಿಗಳಿದೆ. ಉತ್ತಮ ಚಿತ್ರ ಮತ್ತು ಈ ಒಂದು ಚಿತ್ರದಲ್ಲಿ ಆಕ್ಷನ್, ಹಾಗೆಯೇ ಸೆಂಟಿಮೆಂಟ್ ಹಾಗೂ ಲವ್ ಸ್ಟೋರಿ ಎಲ್ಲವೂ ಇದೆ. ಇದೊಂದು ಅಪರೂಪದ ಚಿತ್ರಕಥೆ ಆಗಿದ್ದು ಈ ಒಂದು ಚಿತ್ರವನ್ನ ಪ್ರೇಕ್ಷಕ ಖಂಡಿತವಾಗ್ಲೂ ಮೆಚ್ಚಿಕೊಳ್ತಾನೆ ಎನ್ನುವುದು ಮುಖಂಡರುಗಳ ಮತ್ತು ಅಭಿಮಾನಿಗಳ ಅಭಿಪ್ರಾಯವಾಗಿದೆ. ಇನ್ನು ಈ ಚಿತ್ರ ಯಶಸ್ವಿಯ ಬಗ್ಗೆ ಕಾಲವೇ ನಿರ್ಧರಿಸಲಿದೆ.